ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸ್ನೇಹಿತರೆ, ನಮ್ಮ ಒಂದು ಕರ್ನಾಟಕ ಸಿಎಂ ಸಿದ್ದರಾಮಯ್ಯನವರು ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಬಜೆಟ್ ಮಂಡನೆಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಮಹಿಳೆಯರಿಗಾಗಿ ಸುಮಾರು 28,608 ಕೋಟಿದಷ್ಟು ಅನುದಾನ ಮೀಸಲಿಟ್ಟಿದ್ದಾರೆ. ಇದೊಂದು ಖುಷಿಯ ವಿಚಾರ ಮಹಿಳೆಯರಿಗೆ. ಅದೇ ರೀತಿಯಾಗಿ ನಮ್ಮ ಒಂದು ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಆಗಲಿ, ಅದೇ ರೀತಿಯಾಗಿ ಉಳಿದಂತ ಯೋಜನೆಗೆ ಸಂಬಂಧಪಟ್ಟಂತೆ ಆಗಲಿ ಮೀಸಲಾತಿ ಇಟ್ಟಿದ್ದಾರೆ. ಸುಮಾರು 94,084 ಕೋಟಿದಷ್ಟು ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮೀಸಲಿಟ್ಟಿದ್ದಾರೆ. ಅಂದ್ರೆ ಅಷ್ಟು ಹಣವನ್ನ ಕೊಟ್ಟಿದ್ದಾರೆ ಈ ಒಂದು ಮಹಿಳಾ ಪ್ರಯೋಜನಕ್ಕಾಗಿ. ನೋಡಿ, ಈ ಒಂದು ಶಕ್ತಿ ಯೋಜನೆಯಲ್ಲಿ ಒಂದು ಹೊಸ ಬದಲಾವಣೆ ಮಾಡಿದ್ದಾರೆ. 2,000 ಜೊತೆಗೆ ಮತ್ತೊಂದು 1,000 ರೂಪಾಯಿ ಬರ್ತಾ ಇದೆ. ಇದೊಂದು ಖುಷಿಯ ವಿಚಾರ. ಇನ್ನು ಮುಂದೆ ಈ ಒಂದು ಬಸ್ಸಿನಲ್ಲಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಇರತ್ತೆ. KSRTC ಇಲಾಖೆಯಲ್ಲಿ ಇನ್ನೊಂದು ವಿದ್ಯುತ್ ಬಸ್ಗಳು ಬಿಡ್ತಿದ್ದಾರೆ. ಅಂದ್ರೆ ನಮ್ಮ ಒಂದು ಬೆಂಗಳೂರಿನಲ್ಲಿ ಆಗ್ಬೋದು, ಅಖಿಲ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 14,750 ಹೊಸ ವಿದ್ಯುತ್ ಬಸ್ ಅನ್ನ ರಿಲೀಸ್ ಮಾಡ್ತಿದ್ದಾರೆ. ಅದರಲ್ಲಿ ಮಹಿಳಾ ಅಭ್ಯರ್ಥಿಗೆ ಪ್ರಯಾಣ ಮಾಡೋದಕ್ಕೆ ಅವಕಾಶ ಇದೆಯಲ್ಲ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾನೆ. ಪ್ರತಿ ಒಂದು ಮಾಹಿತಿ ಇರತ್ತೆ. ವಿಡಿಯೋ ಕೊಡ್ತಾನೆ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಸಿಎಂ ಸಿದ್ದರಾಮಯ್ಯನವರು ಏನು ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಒಂದೊಂದ ತಿಳಿಸ್ಕೊಡ್ತಾನೆ. ಮೊನ್ನೆ ಬಜೆಟ್ ಮಂಡನೆಯಲ್ಲಿ ಪ್ರತಿಯೊಬ್ಬರಿಗೂ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಮಹಿಳೆಯರಾಗ್ಬೋದು, ರೈತರಿಗಾಗ್ಬೋದು, ಎಲ್ಲರಿಗೂ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೇ ಸೆಪರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇರೋದು. ನೋಡಿ, ಶಕ್ತಿ ಯೋಜನೆಯಲ್ಲಿ ಸುಮಾರು ಈ ಒಂದು ಮುಂದುವರಿಸಬೇಕಂತೇಳಿ, ಶಕ್ತಿ ಯೋಜನೆ ಮುಂದುವರಿಸಬೇಕಂತೇಳಿ 5,300 ಕೋಟಿ ಅನುದಾನ ಇಟ್ಟಿದ್ದಾರೆ, ಮೀಸಲಾತಿ ಇಟ್ಟಿದ್ದಾರೆ. ಅದಕ್ಕಾಗಿಲೇ ಇಷ್ಟು ಹಣವನ್ನ ಇಟ್ಟಿದ್ದಾರೆ, ಯೂಸ್ ಆಗಲಿ ಅಂತೇಳಿ. ಅದಕ್ಕೆ ಮುಂದ್ಗಡೆ ಬರುತ್ತಲ್ಲ 1 ವರ್ಷ, 2 ವರ್ಷ, 5 ವರ್ಷ ತನಕ ಇರೋ ತನಕ ಅಷ್ಟು ಕೋಟಿ ಹಣವನ್ನ ಆ ಒಂದು ಶಕ್ತಿ ಯೋಜನೆಯಲ್ಲಿ ಇಟ್ಟಿದ್ದಾರೆ. ಅದೇ ರೀತಿಯಾಗಿ ಉಚಿತ ಬಸ್ ಇದೆಯಲ್ಲ, ಈಗ KSRTC ಇಲಾಖೆಯಲ್ಲಿ ಅಂದ್ರೆ ಪೆಟ್ರೋಲ್ ಹಾಕಿ ಡೀಸೆಲ್ ಹಾಕಿ ಓಡಿಸ್ತಾರಲ್ಲ, ಅದೇ ರೀತಿಯಾಗಿ ವಿದ್ಯುತ್ ಬಸ್ಗಳು ಬರ್ತಿದ್ದಾವೆ. ಕರ್ನಾಟಕ ರಾಜ್ಯ ಸರ್ಕಾರದಿಂದ PME ಡ್ರೈವ್ ಯೋಜನೆ ಅಡಿಯಲ್ಲಿ, ಕೇಂದ್ರ ಸರ್ಕಾರದ PME ಡ್ರೈವ್ ಯೋಜನೆ ಅಡಿಯಲ್ಲಿ 14,750 ಹೊಸ ವಿದ್ಯುತ್ ಬಸ್ಗಳನ್ನ ರಿಲೀಸ್ ಮಾಡ್ತಿದ್ದಾರೆ. ಇದು ಸಂಚಾರ ಬರಲಿದ್ದು, ಇದರ ಬಹುತೇಕ ಸಂಖ್ಯೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಓಡಾಡ್ತವೆ. ಅಂದ್ರೆ ವಿದ್ಯುತ್ ಅಂದ್ರೆ ಪರಿಸರ ಹಾಳಾಗ್ತಾ ಇದೆಯಲ್ಲ, ಜಾಸ್ತಿ ವಾಯುಮಾಲಿನ್ಯದಿಂದ, ಅದ ನಂತರ ಇನ್ನಿತರ ಇದರಿಂದ ಈ ಒಂದು ಪರಿಸರ ಹಾಳು ಆಗಬಾರ್ದು ಅಂತೇಳಿ ವಿದ್ಯುತ್ ಬಸ್ಗಳನ್ನ ರಿಲೀಸ್ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ. ಬೆಂಗಳೂರಿನಲ್ಲಿ ಈ ಎಲ್ಲ ಬಸ್ಗಳು ಓಡಾಡ್ತವೆ. ಅದರಲ್ಲಿ ಮಹಿಳಾ ಅಭ್ಯರ್ಥಿಗೆ ಉಚಿತ ಪ್ರಯಾಣ ಇರುತ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಬಂದಿರುವಂತ ಮಾಹಿತಿ ಪ್ರಕಾರ ಅದರಲ್ಲಿ ಕೂಡ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಇರತ್ತೆ ಮಹಿಳೆಯರಿಗೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಮಹಿಳೆಯರಿಗೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಈ ಒಂದು ಮಾಹಿತಿ. ಯಾಕಂದ್ರೆ ಕೆಲವು ಜನ ಆ ಒಂದು ಬಸ್ ಬತ್ತಂದ್ರೆ ಇದರಲ್ಲಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಅಂತೀರ. ಅದರ ಸರ್ಕಾರದ ನಿಯಮಗಳ ಪ್ರಕಾರ ವಿದ್ಯುತ್ ಬಸ್ಸಿನಲ್ಲಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಇರತ್ತೆ. ಅಂದ್ರೆ BMTC ಬಸ್ಗಳು ಈಗ ವಿದ್ಯುತ್ ಬಸ್ ಆಗಿ ಬದಲಾವಣೆ ಆಗ್ತಿದ್ದಾವೆ. ಇದನ್ನ ಅರ್ಥ ಮಾಡ್ಕೋಬೇಕು. ಅದೇ ರೀತಿಯಾಗಿ ಈ ಒಂದು ಆರ್ಥಿಕ ನೆರವಾಗಿ 2,000 ಕೋಟಿ ಸಾಲ ಖಾತ್ರಿ ನೀಡಲಾಗಿದೆ. ಅಂದ್ರೆ ಸಾರಿಗೆ ಇಲಾಖೆಯಲ್ಲಿ ಸಾಲ ಖಾತ್ರಿ ಅಂತ ಕೊಟ್ಟಿದ್ದಾರೆ. ಈ ವರ್ಷ 9,000 ವಿದ್ಯುತ್ ಚಾಲಿತ ಬಸ್ಗಳು BMTC ಆಗಿ ಬದಲಾಗ್ತಿದ್ದಾವೆ. ಕರ್ನಾಟಕ ರಾಜ್ಯದಲ್ಲಿ ಬರ್ತಿದ್ದಾವೆ. ಬೆಂಗಳೂರಿನಲ್ಲಿ ಸುಮಾರು 9,000 ಕರ್ನಾಟಕ ರಾಜ್ಯದಲ್ಲೇನೆ ಬಸ್ಗಳು ಬರ್ತಿದ್ದಾವೆ ಹೊಸದಾಗಿ. ಯಾರ್ಯಾರು ಉಚಿತವಾಗಿ ಬಸ್ಸನ್ನು ಪ್ರಯಾಣ ಮಾಡ್ತಿರಲ್ಲ ಅವರಿದು ತುಂಬಾ ಮುಖ್ಯ ಆಗಿರತ್ತೆ. ನೀವು ಕೂಡ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಬಸ್ಸಿನಲ್ಲಿ ಅವಕಾಶ ಇರತ್ತೆ. ವಿದ್ಯುತ್ ಬಸ್ಗಳಲ್ಲಿ ಈಗ ಪೆಟ್ರೋಲ್ ಹಾಕಿ ಡೀಸೆಲ್ ಹಾಕಿ ಓಡಿಸ್ತಾ ಇದ್ರೆ, ಈಗ ವಿದ್ಯುತ್ ಬಸ್ಗಳು ಬಂದಿದ್ದಾವೆ. ಅದರಲ್ಲಿ ಕೂಡ ಅವಕಾಶ ಇರತ್ತೆ. ಸಿಎಂ ಸಿದ್ದರಾಮಯ್ಯ ತಿಳಿಸ್ಕೊಟ್ಟಿದ್ದಾರೆ. ಇಷ್ಟು ಸ್ನೇಹಿತರೆ ಇದ್ರ ಬಗ್ಗೆ ಮಾಹಿತಿ. ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಇನ್ನು ಹೊಸ ಅಪ್ಡೇಟ್ ಬರ್ತಿದ್ದಾವೆ, ಅದ್ರ ಬಗ್ಗೆ ನಾವು ಶುರು ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತೇವೆ. ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇರುವಂತ ವ್ಯಕ್ತಿಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಕಡ್ಡಾಯವಾಗಿ ಮಹಿಳೆಯರು ಈ ಒಂದು ದಿನಕ್ಕೊಳಗಾಗಿ ಈ ಒಂದು ಕೆಲಸ ಮಾಡಲೇಬೇಕು.